ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್‌ನ ನಿಮ್ಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಸರಿ, ನಾನು ಇವತ್ತು ಸೈಲೇಜ್ ಅಂದ್ರೆ ರಸಮೇವು ತಯಾರಿಕೆಯ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇಲ್ಲಿ ನಾನು ಪ್ರಮುಖವಾಗಿ ಸೈಲೇಜ್ ಎಂದರೇನು, ಅದನ್ನು ಯಾವ ರೀತಿ ತಯಾರಿಸಿಕೊಳ್ಬಹುದು, ಹೈನುಗಾರಿಕೆಯಲ್ಲಿ ಇದರ ಮಹತ್ವ, ಬೇಕಾದಂತಹ ಹುಲ್ಲುಗಳು, ತಗಲಬಹುದಾದ ಖರ್ಚು ವೆಚ್ಚಗಳು, ಇದರ ಪೌಷ್ಟಿಕತೆ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಅದಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಚಾನೆಲ್ ಅನ್ನು ಬೆಳೆಸಲು, ಉಳಿಸಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೇ ಕೇಳಿಕೊಳ್ತಿದ್ದೇನೆ. ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ, ಈ ಸೈಲೇಜ್ ಅಂದರೆ ರಸಮೇವು ತಯಾರಿಕೆ ಮತ್ತು ಬಳಕೆಯು ಹೈನುಗಾರಿಕೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡಿದ್ದು. ಕಾಮರ್ಷಿಯಲ್ ಆಗಿ ಹೈನುಗಾರಿಕೆ ಮಾಡೋದಾದ್ರೆ ಇದರ ಬಳಕೆ ತುಂಬಾನೇ ಯೋಗ್ಯವಾಗಿದ್ದು, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ಕೆಲ ಮುಖ್ಯವಾದ ಪಾಯಿಂಟ್ಗಳು ನಿಮಗೆ ತುಂಬಾನೇ ಉಪಯುಕ್ತಕಾರಿಯಾಗಬಹುದು. ಆದ್ದರಿಂದ ಸಂಪೂರ್ಣವಾಗಿ ನೋಡಿ, ಅರ್ಧಂಬರ್ಧ ನೋಡಿದರೆ ಪ್ರಯೋಜನವಾಗಲಿಕ್ಕಿಲ್ಲ. ಲಿಟಲ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರಸ್ ಎಂಬಂತೆ ಎಲ್ಲವನ್ನು ತಿಳಿದುಕೊಳ್ಳಿ. ಇದನ್ನು ಒಣಮೇವು ಆಗಿಯೂ ಉಪಯೋಗಿಸಬಹುದು ಅಥವಾ ಹಸಿ ಮೇವಾಗಿಯೂ ಉಪಯೋಗಿಸಿಕೊಳ್ಳಬಹುದಾಗಿದೆ. ಇದೊಂದು ಉತ್ತಮವಾದಂತಹ ಪೌಷ್ಟಿಕ ಆಹಾರವಾಗಿದ್ದು, ಹಾಲಿಗಾಗಿ ಸಾಕುವ ಜಾನುವಾರುಗಳಲ್ಲಿ ಹಾಲಿನ ಇಳುವರಿಯನ್ನು ಜಾಸ್ತಿ ಮಾಡಲು ಮತ್ತೆ ಮಾಂಸಕ್ಕಾಗಿ ಸಾಕುವ ಪ್ರಾಣಿಗಳಲ್ಲಿ ಅದರ ತೂಕ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಿಕೊಳ್ಳಲು ತುಂಬಾನೇ ಉತ್ತಮವಾಗುತ್ತದೆ. ಇನ್ನು ಇದನ್ನು ತಯಾರಿಸುವ ಬಗ್ಗೆ ಹೇಳುವುದಾದ್ರೆ, ಇದನ್ನು ಮುಖ್ಯವಾಗಿ ಜೋಳದ ಗಿಡಗಳಿಂದ ತಯಾರಿಸುವುದು ಸುಲಭ ಮತ್ತೆ ಸೂಕ್ತವಾಗಿದ್ದು, ಅದರಲ್ಲಿಯೂ ಆಫ್ರಿಕನ್ ಟಾಲ್ ಅಥವಾ ಸಂಧ್ಯಾ ತಳಿಯ ಜೋಳದ ಗಿಡಗಳಿಂದ ತುಂಬಾನೇ ಸುಲಭವಾಗಿ ಮಾಡಿಕೊಳ್ಳಬಹುದಾಗಿದೆ. ಏಕೆಂದರೆ ಆಫ್ರಿಕನ್ ಟಾಲ್ ತಳಿಯು ಸುಮಾರು 15 ಅಡಿ ತನಕ ಎತ್ತರಕ್ಕೆ ಬೆಳೆದುಕೊಳ್ಳುತ್ತದೆ. ಮತ್ತೆ 1 ಎಕರೆ ಬೆಳೆಸಿಕೊಂಡ್ರೆ ಸುಮಾರು 25ರಿಂದ 30 ಟನ್ ಸೈಲೇಜ್ ಅನ್ನು ಮಾಡಬಹುದಾಗಿದೆ. ಮತ್ತೆ ಈ ಸಂಧ್ಯಾ ತಳಿಯು ಒಂದು ಗಿಡದಲ್ಲಿ 2 ಗೊನೆಯಲ್ಲಿ ಜೋಳ ಬರುವುದರಿಂದ ಮತ್ತೆ ಪೌಷ್ಟಿಕ ಗುಣವು ತುಂಬಾನೇ ಉತ್ತಮವಾಗಿರುವುದರಿಂದ ಇದು ತುಂಬಾನೇ ಯೋಗ್ಯವಾಗಿರುತ್ತದೆ. ಈ 2 ತಳಿಗಳಿಂದಲೂ ಉತ್ತಮ ಸೈಲೇಜ್ ಅನ್ನು ದೊರೆಯುತ್ತದೆ. ಸುಮಾರು 85-90 ದಿನಗಳ ಜೋಳದ ಗಿಡವನ್ನು, ಜೋಳದ ಹೂ ಬಂದು ಜೋಳದ ಕಾಯಿ ಕಚ್ಚಿ ಕಾಯಿಯಲ್ಲಿ ಹಾಲು ಗಟ್ಟಿಯಾಗುವ ಸಂದರ್ಭದಲ್ಲಿ ಕತ್ತರಿಸಬೇಕು. ಈ ಗಿಡಗಳಲ್ಲಿ ಸಾಧಾರಣ ಒಂದು 60% ನೀರಿನ ಅಂಶ ಇರುವಂತೆ ನೋಡಿಕೊಳ್ಬೇಕು. ಕತ್ತರಿಸಿದ ದಿನ ಮತ್ತೆ ಅದರ ಮರುದಿನ ಇದನ್ನು ಮಿಷನ್ನಲ್ಲಿ ಕಟ್ ಮಾಡಿ 1 ಅಥವಾ 2 ಸೆಂಟಿಮೀಟರ್ ಉದ್ದದ ತುಂಡುಗಳಾಗಿ ಪರಿವರ್ತನೆ ಮಾಡಿಕೊಂಡು 1 kg ಸೈಲೇಜ್ನಲ್ಲಿ ಕನಿಷ್ಠ ಅಂದ್ರೂ ಸುಮಾರು ಒಂದು 50 ಗ್ರಾಂನಷ್ಟು ಎಳೆಯ ಜೋಳದ ಪುಡಿ ಮಿಶ್ರಣವಾಗಿರಬೇಕು. ಮತ್ತೆ ಈ ಜೋಳದ ಕಟ್ಟಿಂಗ್ಸ್ ಅನ್ನು ಬೆಲ್ಲದ ನೀರಿನೊಂದಿಗೆ ನೆನೆಸಿ ಸೈಲೇಜ್ ಬ್ಯಾಗ್ನಲ್ಲಿ ಭದ್ರವಾಗಿ ಟೈಟ್ ಆಗಿ ಒತ್ತಿ ತುಂಬಿಸಿಕೊಳ್ಬೇಕಾಗ್ತದೆ. ಬ್ಯಾಗಿನೊಳಗೆ ಗಾಳಿ ಇಲ್ಲದಂತೆ ನೋಡಿಕೊಳ್ಬೇಕು. ಮತ್ತೆ ಏರ್ ಟೈಟ್ ಆಗಿ ಭದ್ರವಾಗಿ ಕಟ್ಟಿಕೊಳ್ಬೇಕು. ಇದಕ್ಕೆ ಬೇಕಾದಂತಹ ಮಿಷನ್ಗಳು ಬರುತ್ತವೆ. ಆದರೂ ಪ್ರಮಾಣದಲ್ಲಿ ಮಾಡೋದಾದ್ರೆ ಮ್ಯಾನುವಲ್ ಆಗಿ ಮಾಡಿಕೊಳ್ಳುವುದು ಸುಲಭವಾಗಿರ್ತದೆ. ಇದಕ್ಕೆ ಬೇಕಾದಂತಹ ಬೆಲ್ಲದ ನೀರು ತಯಾರಿಸುವ ಬಗ್ಗೆ ಹೇಳುವುದಾದ್ರೆ, 1 ಟನ್ ಸೈಲೇಜ್ ತಯಾರಿಕೆಗೆ ಬೇಕಾದಂತಹ ಪ್ರಮಾಣವನ್ನು ನಾನಿಲ್ಲಿ ತಿಳಿಸುತ್ತಿದ್ದೇನೆ. ಇಲ್ಲಿ ನಾವು 10 ಲೀಟರ್ ಶುದ್ಧವಾದ ನೀರನ್ನು ತೆಗೆದುಕೊಂಡು ಒಂದು 4 kgಯಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಮಾಡಿ ಹಾಕಿಕೊಳ್ಬೇಕು. ಮತ್ತೆ ಇದರಿಂದ ರುಚಿ ಹೆಚ್ಚಿಸಲು ಮತ್ತೆ ಸೈಲೇಜ್ ಹಾಳಾಗದಂತೆ ನೋಡಿಕೊಳ್ತದೆ. ಇನ್ನು ಒಂದು 2 kgಯಷ್ಟು ಉಪ್ಪು ಸೇರಿಸಿಕೊಳ್ಬೇಕು. ಮತ್ತೆ 1 kgಯಷ್ಟು ಈ ಮಿನರಲ್ ಮಿಕ್ಸ್ ಅನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಬೇಕು. ಇವು 3 10 ಲೀಟರ್ ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿಸಿ ಈ ನೀರನ್ನು 1 ಟನ್ನಷ್ಟು ಜೋಳ ಗಿಡದ ಪುಡಿಯೊಂದಿಗೆ ಸಿಂಪಡಿಸಿ ನಮ್ಮಲ್ಲಿರುವ ಸೈಲೇಜ್ ಬ್ಯಾಗಿನಲ್ಲಿ ತುಂಬಿಸಿಕೊಳ್ಬೇಕು. ಇದರೊಳಗೆ ಗಾಳಿ ಇಲ್ಲದಂತೆ ಮತ್ತೆ ಹೊರಗಿನ ಗಾಳಿ ಒಳ ಹೊಕ್ಕದಂತೆ ಭದ್ರವಾಗಿ ಕಟ್ಟಿ, ಬಿಸಿಲು ಮತ್ತು ನೀರಿನ ತೇವವಿಲ್ಲದಂತಹ
ಗಾಳಿಯಾಡದ ದಾಸ್ತಾನು ಕೋಣೆಯಲ್ಲಿ ಭದ್ರವಾಗಿ ಇಟ್ಕೊಳ್ಬೇಕು. ಇಲ್ಲಿ ಇರುವೆಗಳಿಂದ ರಕ್ಷಣೆ ನೀಡಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ಒಂದು ಚಿಕ್ಕ ರಂಧ್ರ ಆಗದಂತೆ ಜಾಗ್ರತೆ ವಹಿಸಬೇಕು. ಗಾಳಿ ಒಳ ಹೊಕ್ಕರೆ ಸೈಲೇಜ್ ಫಂಗಸ್ ಹಿಡಿದು ಹಾಳಾಗಿ ಹೋಗ್ತದೆ. 1 ತಿಂಗಳ ನಂತರ ಇದು ಉತ್ತಮ ಮಟ್ಟದ ಸೈಲೇಜ್ ಆಗಿ ಪರಿವರ್ತನೆಗೊಂಡು ಉಪಯೋಗಕ್ಕೆ ಸಿದ್ಧವಾಗ್ತದೆ. ನಂತರ ಭದ್ರವಾಗಿಟ್ಟುಕೊಂಡ್ರೆ ಸಾಧಾರಣ 2 ವರ್ಷದವರೆಗೆ ಯಾವಾಗ ಬೇಕಾದರೂ ಉಪಯೋಗಿಸಿಕೊಳ್ಬಹುದಾಗಿದೆ. ಈ ಬ್ಯಾಗ್ ಅನ್ನು ಒಮ್ಮೆ ಓಪನ್ ಮಾಡಿದ್ರೆ 2 ದಿನಗಳಲ್ಲಿ ಖಾಲಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ಇದು ಸೈಲೇಜ್ ಅಂದರೆ ರಸಮೇವು ತಯಾರಿಸುವ ವಿಧಾನವಾಗಿದ್ದು, ಇದರಲ್ಲಿ ನಿಮ್ಗೆ ಯಾವುದೇ ಸಂದೇಹವಿದ್ದಲ್ಲಿ ಅಥವಾ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.